ಸರ್, ಈಗ ಬಿಜೆಪಿ ಕಾಲದಲ್ಲಿ ಕೇಳಿ ಬಂದಂಥ ಆರೋಪಗಳೇನಿತ್ತು, ಯಾವ ಆರೋಪಗಳ ಮೇಲೆ ಜಾಮೀನನ್ನು ತೆಗೆದುಕೊಂಡಿದ್ರು, ಆ ಆರೋಪಗಳ ತನಿಖೆಗಳನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಮುಂದಾಗಿದೆ. ಯಾರ ವಿರುದ್ಧ, ಎಲ್ಲರ ವಿರುದ್ಧ ಚಾರ್ಜ್ ಶೀಟ್ ಹಾಕ್ಬೇಕನ್ನೋಂಥ ಒಂದಷ್ಟು ಚರ್ಚೆಗಳು ಜೋರಾಗಿದೆ ಸರ್ ಬಿಜೆಪಿ. ಅಂದರೆ ಈ ಸರ್ಕಾರ 1.5 ವರ್ಷ ಅವ್ರು ಕೈ ಕಟ್ ಹಾಕ್ದವ್ರು ಯಾರು? ಏನು ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ರಾ? ನಾವೇನು ಬೇಕಾದ್ರೂ ಮಾಡ್ತೀವಿ, ನೀವು ಕೇಳಬೇಡಿ, ನೀವು ಮಾಡಿದರೆ ನಾವು ಕೇಳಲ್ಲ ಅನ್ನುವಂಥ ರಾಜಕಾರಣಕ್ಕೋಸ್ಕರ ಸುಮ್ಮನಿದ್ರಾ? ಅಂದರೆ ಅವ್ರ ಉದ್ದೇಶ ಏನು? ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀನಿ. ಅವರ ಹೇಳಿಕೆ ನಾನೊಂದು ಮುಖ್ಯಮಂತ್ರಿ ಅನ್ನೋದನ್ನು ಮರ್ತಿರೋ ರೀತಿ ಕಾಣುತ್ತೆ. ಭಾಳ ಅಪ್ಸೆಟ್ ಮೂಡಲ್ಲಿ ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದೆ. ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋಕ್ಕಿಂತಲೂ, ರಿಯಲಿಸ್ಟಿಕ್ ಆಗಿ ಆ್ಯಕ್ಷನ್ ಮಾಡೋಕ್ಕಿಂತಲೂ ಎಮೋಷನಲ್ ಕಾರ್ಡ್ನೇ ಜಾಸ್ತಿ ಯೂಸ್ ಮಾಡಿದ್ರು. ಯಾವಾಗ ಭಾವನಾತ್ಮಕವಾಗಿ ವರ್ತಿಸೋ ಪ್ರಯತ್ನ ಮಾಡ್ತಾರೆ ಹೇಳಿ? ಯಾವಾಗ ಪ್ರೈಮಾಫೆಸಿ ಅವ್ರಿಗೆ ವಿರುದ್ಧ ಇದೆ ಅಂತ ಅನಿಸುತ್ತೆ, ಮೆರಿಟ್ ಇಲ್ಲ ಅಂತ ಅನಿಸುತ್ತೆ ಅವರಿಗೆ, ಆಗ ಎಮೋಷನಲ್ ಕಾರ್ಡ್ನ ಭಾಳ ಜನ ಯೂಸ್ ಮಾಡೋದು. ಕ್ಯಾಸ್ಟ್ ಕಾರ್ಡ್ನ ಯಾರು, ಜಾತಿ ಕಾರ್ಡನ್ನು ಯಾವಾಗ ಮುಂದೆ ಮಾಡ್ತಾರೆ ಹೇಳಿ? ಭ್ರಷ್ಟಾಚಾರ ಮಾಡಬೇಕಾದ್ರೆ ಜಾತಿಯವರಿಗೆಲ್ಲನೂ ಏನು ಕೂರಿಸಿ ತಿನ್ನಿಸಿದ್ರೇನೋ, ಈಗ ಭ್ರಷ್ಟಾಚಾರ ಮುಚ್ಚಾಕೊಳ್ಳೋಕೆ ಜಾತಿ ಬೇಕು ಇವರಿಗೆ. ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಜಾತಿ ಬೇಕು. ತಿಂದಿರೋರು ಇವರು, ಸಪೋರ್ಟಿಗೆ ಜಾತಿ ಬರಬೇಕು. ಜಾತಿಯವರಿಗೆಲ್ಲ ಏನು ತಿನ್ನಿಸಿಲ್ಲ, ತಿಂದಿರೋದು ಇವರೇ. ಸಪೋರ್ಟಿಗೆ ಯಾಕೆ ಜಾತಿ ಬರಬೇಕು ಇವರಿಗೆ? ಈ ಥರ ಎಮೋಷನಲ್ ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ. ಹೀ ಈಸ್ ನಾಟ್ ಎ ಅಪೋಸಿಷನ್ ಪಾರ್ಟಿ ಲೀಡರ್. ವಿರೋಧ ಪಕ್ಷ ನಾಯಕ ಅಲ್ಲ ಅವರು ಚೀಫ್ ಮಿನಿಸ್ಟರು. ವಿರೋಧ ಪಕ್ಷದ ನಾಯಕ ಆಗಿದ್ದಾಗ 40%, 40% ಅಂತ ಆರೋಪ ಮಾಡಿದರು. ಕಾಂಗ್ರೆಸ್ನ ಮರಿ ಲೀಡರ್ಗಳಿಂದ ಹಿಡಿದು ದೊಡ್ಡ ಲೀಡರ್ಗಳವರೆಗೂ ಬಿ ಜೆ ಪಿ ಸರ್ಕಾರದ ಮೇಲೆ ಮಾಡಿದ ಆರೋಪ 40% ಸರ್ಕಾರ, 40% ಸರ್ಕಾರ, 40% ಸರ್ಕಾರ ಅಂತ ಹೇಳಿದರು. 1.5 ವರ್ಷ ಆಯಿತು. 40% ಕುರಿತಂತೆ ಯಾರ ಮೇಲೆ FIR ಹಾಕಿದ್ದಾರೆ? ಅಂದರೆ ಅವ್ರು ಸುಳ್ಳು ಆರೋಪ ಮಾಡಿದರು. ಈಗಲೂ ನಮ್ಮ ಮೇಲೆ ಮಾಡ್ತಿರೋ ಸುಳ್ಳು ಆರೋಪನೇ. ಒಂದು ವಿಷಯಾಂತರ ಮಾಡೋಕ್ಕೆ, ಜನರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಅವ್ರ ಮೇಲೆ ಆರೋಪ ಬಂದಿದೆ. ಅವ್ರ ಮೇಲೆ ಆರೋಪ ಬಂದ ತಕ್ಷಣವೇ ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರಿಸೋದು. ಹಿಂದೆ ಈ ಸಾರ್ವಜನಿಕ ನಲ್ಲಿಗಳು ಹೆಚ್ಚಿದ್ದು, ಬಾವಿನಲ್ಲಿ ರಾಟೆಯಲ್ಲಿ ನೀರು ಸೇರಬೇಕಿತ್ತು. ಆಗ ನನ್ನ ಕೊಡಪಾನ ಮುಂದಿರಬೇಕು, ನನ್ನ ಕೊಡಪಾನ ಮುಂದಿರಬೇಕು ಅಂತ ನಲ್ಲಿ ಹತ್ರ ಜಗಳ ಆಗ್ತಿತ್ತು. ಕೆಲಸೊಮ್ಮೆ ಜುಟ್ಟು ಹಿಡ್ಕೊಳ್ಳೋರು. ಆವಾಗೆಲ್ಲ ಮಾತಾಡೋರಂತೆ, ನೀನಂತವಳು ಅಂತ. ಈಗ ಆಗಿದ್ದು ಅದೇನೆ. ಅವರು ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರಿಸೋದ್ರ ಬದಲಿಗೆ ಬ್ಲಾಕ್ ಮೇಲ್ ಪೊಲಿಟಿಕ್ಸ್ನ ಶುರು ಮಾಡಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ನಿಮ್ಮನ್ನು ಕೈ ಕಟ್ಟಾಕಿದವ್ರು ಯಾರು? ಯಾಕೆ ಈ 1.5 ವರ್ಷ ಬಿ ಜೆ ಪಿ ಸರ್ಕಾರದಲ್ಲಿ ತಪ್ಪಾಗಿದ್ದರೆ ಆ್ಯಕ್ಷನ್ ಮಾಡಬಾರ್ದು ಅಂತ ಯಾರು ಫೀಸ್ ತೆಗೆದಿದ್ರಾ? ಯಾಕೆ 1.5 ವರ್ಷದಲ್ಲಿ ಯಾವ ಕಾರಣಕ್ಕೆ ಸುಮ್ಮನಿದ್ರಿ? 1.5 ವರ್ಷ ಸುಮ್ಮನಿದ್ರ ಉದ್ದೇಶ ನಾನು ಬೇಕಾದ್ದು ಮಾಡ್ತೀನಿ, ನೀವು ಕೇಳಬೇಡಿ ಅಂತ ಹೆದರ್ಸೋಕೆ ಸುಮ್ಮನಿದ್ರಾ? ಈಗ ಯಾಕೆ ಪ್ರಶ್ನೆ ಮುಂದಿಡ್ತಾ ಇದ್ದೀರಿ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಯಾರ ಕಾಲದಲ್ಲಿ ತಪ್ಪಾಗಿದ್ದರೂ ತಪ್ಪೇ, ಕ್ರಮ ಆಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ. ಆದರೆ ಅದನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂಥ ಬ್ಲಾಕ್ ಮೇಲ್ ರಾಜಕಾರಣ ಮಾಡಬೇಡಿ. ಸರ್, ಹೊಂದಾಣಿಕೆ ರಾಜಕಾರಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಸರ್? ಹೊಂದಾಣಿಕೆ ರಾಜಕಾರಣ ರಾಜ್ಯ ಮತ್ತು ಪಕ್ಷದ ಹಿತವನ್ನು ಎರಡನ್ನೂ ಕೂಡ ಹಾಳು ಮಾಡಿದೆ. ಪಾರ್ಟಿ ಇಂಟ್ರೆಸ್ಟಿಗೂ ಕೂಡ ಯಾರು ಪ್ರಾಮಾಣಿಕವಾಗಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವರು ಬಲಿಪಶು ಆಗ್ತಾರೆ. ರಾಜಕಾರಣ ಮಾಡೋರು ಎಲ್ಲ ಕಡೆಗೂ ಸಲ್ತಾರೆ. ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ, ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ, ಅವ್ರನ್ನ ಈ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ. ನಾನು ಅದರ ಬಲಿಪಶುವೆ. ರಾಜಿ ಆಗದೇ ಇದ್ದ ಕಾರಣಕ್ಕೆ ಎಲ್ಲ ಪಕ್ಷದವರೂ ಸೇರಿ, ನಮ್ಮವರೂ ಸೇರಿಕೊಂಡು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಿದರು.
ಜನ ನನ್ನನ್ನು ಸೋಲಿಸಿಲ್ಲ, ಜನ ಕೆಲಸಗಾರ ಅಂತಿದ್ರು. ನಿಮ್ಮ ಆದರೆ ಪಿತೂರಿ ಏನಿತ್ತು ಆ ಪಿತೂರಿ ರಾಜಕಾರಣಕ್ಕೆ, ಪರಿಸ್ಥಿತಿಯ ರಾಜಕಾರಣಕ್ಕೆ ಬಲಿಯಾಗಬೇಕಾಯಿತು. ಈಗ ಈ ರಾಜಕಾರಣ ರಾಜ್ಯದ ಬೊಕ್ಕಸಕ್ಕೂ ಹಾನಿ ಉಂಟು ಮಾಡ್ತಾ ಇದೆ. ರಾಜಕಾರಣ ಎಲ್ಲ ಭ್ರಷ್ಟರು ಕೂಡ ಒಂದಾಗ್ಬಿಡ್ತಾರೆ. ಭ್ರಷ್ಟರು ಪರಸ್ಪರರನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆ ನಡೆಯುತ್ತೆ ಪಕ್ಷಾತೀತವಾಗಿ. ಇದು ರಾಜ್ಯದ ಹಿತಕ್ಕೆ ಮಾರಕ. ಹಾಗಾಗಿ ಈ ಮಾರಕವಾಗಿರುವಂಥ ಈ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಸರ್, ಯಾಕಂದ್ರೆ ಒಂದು ಪಾದಯಾತ್ರೆ ಆಯ್ತು. ಸರ್, ಹೊಂದಾಣಿಕೆ ರಾಜಕಾರಣ ವಿಚಾರ ಸಂಬಂಧಪಟ್ಟ ತಾವು ಮಾತನಾಡಿದ್ರಿ ಸರ್. 3 ವರ್ಷಗಳ ಕಾಲ ತಾವು ಕೂಡ ಅಧಿಕಾರ ನಡೆಸಿದ್ರಿ. ಈ ಅರ್ಕಾವತಿ ವಿಚಾರ ಸಂಬಂಧಪಟ್ಟಂತೆ ಯಾಕೆ ಟೇಬಲ್ ಆಗಿಲ್ಲ? ಅದು ಕೂಡ ಹೊಂದಾಣಿಕೆ ರಾಜಕಾರಣದ ಒಂದು ಭಾಗನ. ನಾನು 10 ಬಾರಿ ಸಾರ್ವಜನಿಕವಾಗಿ ಹಂಚ್ಕೊಂಡಿದ್ದೇನೆ. ಅರ್ಕಾವತಿ ವಿಷಯದನ್ನು ಟೇಬಲ್ ಮಾಡಿ ಅಂತ ಒಳಗೂ ನಾನು ಆಗ ಪ್ರಶ್ನೆ ಮಾಡಿದ್ದೆ. ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬಹುಶಃ ಈ ಒಂದು ರಾಜಕಾರಣ ಹೊಂದಾಣಿಕೆ ರಾಜಕಾರಣದ ಫಲಶ್ರುತಿಯೇ ಇರ್ಬೋದು. ಇಲ್ಲದೇ ಇದ್ರೆ ನಮಗೇನು ಮುಲಾಜು? ನಾವು ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ ಅಂತ ಕೇಳಕ್ಕೆ ನಮಗೇನು ಮುಲಾಜಿತ್ತು? ಮತ್ತು ಕೇಳ್ತೀನಲ್ಲ, ಮುಖ್ಯಮಂತ್ರಿಗಳೇ ನೀವು ಎಮೋಷನಲ್ ಕಾರ್ಡ್ ಯೂಸ್ ಮಾಡಿದ್ರಿ, ನಾನು ಪ್ರಾಮಾಣಿಕ ಅಂತ ತಮ್ಮನ್ನು ತಾವೇ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ. 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಯಾಕೆ ತಲೆ ಬಿಸಿ? ಕೆಂಪಣ್ಣ ಆಯೋಗನ ಟೇಬಲ್ ಮಾಡಿ ಆ ಕೆಂಪಣ್ಣ ಆಯೋಗದಲ್ಲಿ ಅಬ್ಸರ್ವೇಷನ್ಸ್ ಏನಿದೆ, ರೆಕಮೆಂಡೇಷನ್ ಏನಿದೆ, ಯು ಹ್ಯಾವ್ ಟು ಟೇಕ್ ಆಕ್ಷನ್. ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ಕ್ರಮ ತಗೊಳ್ಳದೇ ಇದ್ದರೆ ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು ಅನ್ನುವಂಥ ಸಂದೇಶ ಹೋಗುತ್ತೆ. ನೀವು ಕ್ರಮ ತಗೊಳ್ಳದೇ ಇದ್ದರೆ, ಅರ್ಕಾವತಿಗೆ ಸಂಬಂಧಪಟ್ಟಂತೆ ಕ್ರಮ ತಗೊಳ್ಳದೇ ಇದ್ದರೆ, ನೀವು ಮಾತಾಡೋದೇ ಒಂದು, ಮಾಡೋದೇ ಒಂದು. ನೀವು ಹೆಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರೋ ಹಾಗೆ ನೀವಿಲ್ಲ ಅನ್ನುವಂಥ ಮೆಸೇಜ್ ಹೋಗುತ್ತೆ. ನೀವು ತಗೊಳ್ಳದೇ ಇದ್ದರೆ, ಅದನ್ನು ಟೇಬಲ್ ಮಾಡದೇ ಇದ್ದರೆ, ನಿಮ್ಮ ರಾಜಕೀಯ ಜೀವನ, ಅಧಿಕಾರಯುತವಾಗಿರ್ತಕ್ಕಂಥ ಜೀವನ ಸ್ವಚ್ಛ ಅಲ್ಲ ಅನ್ನುವಂಥ ಸಂದೇಶ ಹೋಗುತ್ತೆ. ಪಾದಯಾತ್ರೆ ಮುಗಿದು ಸರ್, ಬಿಜೆಪಿ ಒಂದು ಪಾದಯಾತ್ರೆ ಮುಗಿತು. ಈಗ ಪ್ರತ್ಯೇಕ ಗುಂಪೊಂದು ಮತ್ತೊಂದು ಪಾದಯಾತ್ರೆಯನ್ನು ಶುರು ಮಾಡ್ಲಿಕ್ಕೆ ಹೊರಟಿದೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಯ್ತಾ ಸರ್? ಪಕ್ಷದ ವೇದಿಕೆ ಒಳಗೆ ಚರ್ಚೆ ಮಾಡ್ತೀವಿ. ಪಕ್ಷ ಪಾದಯಾತ್ರೆ ಮಾಡಿ ಜನರಿಗೆ ಭ್ರಷ್ಟಾಚಾರದ ವಿಷಯನ ಮುಟ್ಟಿಸಿದ್ರೆ ಒಂದು ಜನಾಂದೋಲನ ರೂಪುಗೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಪಾದಯಾತ್ರೆ ಯಾವಾಗಲೂ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗಾಗಿ ರಾಜಕೀಯ ಆರೋಗ್ಯ, ವೈಯಕ್ತಿಕ ಆರೋಗ್ಯ ಎರಡಕ್ಕೂ ಒಳ್ಳೆಯದಾಗತ್ತೆ. ಪಕ್ಷದ ವೇದಿಕೆಯಲ್ಲಿ ಸಮಾಲೋಚನೆ ಮಾಡ್ತೀವಿ. ಯಾಕೋ ಈ ಪಾದಯಾತ್ರೆ ಬಿಜೆಪಿ ಒಳಗಡೆನ ರಾಜಕೀಯ ಆರೋಗ್ಯ ಹಾಳು ಮಾಡಿತ್ತ ಅಂತ? ಹಾಗೇನಿಲ್ಲ, ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಈ ನಮ್ಮ ಪಾದಯಾತ್ರೆ ಕಾರಣಕ್ಕೋಸ್ಕರನೇ ಭಯಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಸಮರ್ಥನೆಗೆ ದೆಹಲಿ ನಾಯಕರುಗಳು ಓಡಿಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ದೆಹಲಿ ನಾಯಕರು ಅವರಿಗೆ ಭಯಭೀತರಾಗಿದ್ದರು. ಎಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಆ್ಯಕ್ಷನ್ ಆದರೆ ಅವರು ನಮ್ಮ ವಿರುದ್ಧನೂ ತಿರುಗಿ ಬಿದ್ದುಬಿಡ್ತಾರೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇತ್ತು. ಹಾಗಾಗಿ ದೆಹಲಿ ನಾಯಕರು ಅವ್ರ ಸಮರ್ಥನೆಗೆ ನಿಂತಿದ್ರು. ಹೊಂದಾಣಿಕೆ ಬಗ್ಗೆ ಮಾತಾಡಿದ್ರೆ, ಅದೇ ಹೊಂದಾಣಿಕೆ ವಿಚಾರವಾಗಿ BP ಹರೀಶ್ ಅವರು ವಿಜೇಂದ್ರ ಅವರನ್ನ ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆಗೆ ಬರಲಿ ಅಂತ ನಿಮ್ಮದೇ ಬಿಜೆಪಿ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಆ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ನಾನು ಸಾರ್ವತ್ರಿಕವಾಗಿ ಹೇಳೋದಿಷ್ಟೇ, ಸಿದ್ಧಾಂತಬದ್ಧ ರಾಜಕಾರಣ ಮಾಡೋರಿಗೆ, ನೇರವಾಗಿ ನಿಷ್ಠುರವಾಗಿ ಮಾತಾಡೋರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾ ಇದೆ. ಬರೀ BJPಲಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, JDSನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ, BJPಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ಹೊಂದಾಣಿಕೆ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು. ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದ್ರು ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು. ಒಂದು ಪಾರ್ಟಿ ಇಂಟ್ರೆಸ್ಟಿಂದ ಮಾತ್ರ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು. ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗಿಬಿಡುತ್ತೆ, ಯಾರೂ ಕೇಳೋರೇ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಹೊಂದಾಣಿಕೆ ರಾಜಕಾರಣ ಎಲ್ಲ ಹಂತದಲ್ಲೂ ಕೂಡ ನಿಲ್ಲಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಟಿ ರವಿ ಅವರನ್ನ ಬಲಿಪಶು ಮಾಡಲಿಕ್ಕೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸರ್? ಅದನ್ನು ಈಗ ಚರ್ಚೆ ಮಾಡಲ್ಲ. ಕೆಲವು ಕಡೆ ವೈಯಕ್ತಿಕವಾಗಿ ಹೇಳಿದ್ದೀನಿ,
ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಸರ್, DK ಒಂದು ನಾನು ಹೇಳಬೇಕಾಗಿರೋ ವಿಷಯ ನೀವು ಕೇಳೋಕೆ ಮುಗಿಸ್ಬಿಡಿ. ಬಾಂಗ್ಲಾದೇಶದಲ್ಲಿ ಘಟನೆ ನಡೆದಿದ್ದು ಮೀಸಲಾತಿ ಕೋಟಾವನ್ನು ವಿರೋಧಿಸಿ, ಚಳವಳಿ ನಡೆಸಿದ್ದು ಮೀಸಲಾತಿ ಕೋಟಾವನ್ನು ವಿರೋಧಿಸಿ, ಅಂತಿಮವಾಗಿ ಪದಚ್ಯುತಿ, ಒಂದು ಚುನಾಯಿತ ಸರ್ಕಾರದ ಪದಚ್ಯುತಿ ಆಯಿತು. ಆದರೆ ದೌರ್ಜನ್ಯ, ಕೊಲೆ, ದೇವಸ್ಥಾನಗಳ ಮೇಲೆ ಬೆಂಕಿ ಹಾಕಿದ್ದು, ಅತ್ಯಾಚಾರ ನಡೆಸಿದ್ದು ಹಿಂದೂಗಳ ಮೇಲೆ, ಹಿಂದೂ ಹೆಣ್ಣುಮಕ್ಕಳ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ. ಅಂದರೆ ನಾವು ಇತಿಹಾಸದಿಂದ ಪಾಠ ಕಲ್ತಿಲ್ಲ ಅನ್ನೋದು ಇದು ಅರ್ಥ ಆಗುತ್ತೆ. ಈ ಕಾರಣಕ್ಕೇ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಇಂಟಾಲರೆನ್ಸ್ ಅನ್ನೋದು ಹೇಗಿದೆ ಇಸ್ಲಾಂ ಮಾನಸಿಕತೆಯಲ್ಲಿ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದರು. ಎಕ್ಸ್ಪ್ಲೈನ್ ಮಾಡಿ ಅವ್ರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಟರ್ಕಿ ಮತ್ತು ಗ್ರೀಕ್ನ ಉದಾಹರಣೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿದ್ದರು. ಟರ್ಕಿ ಮತ್ತು ಗ್ರೀಕ್ನಲ್ಲಿ ಇಂಥದೇ ಸನ್ನಿವೇಶ ಬಂದಾಗ ಕ್ರಿಶ್ಚಿಯನ್ರು ಮತ್ತು ಅಲ್ಲಿಯ ಮುಸಲ್ಮಾನರನ್ನ ಪರಸ್ಪರರನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಂಡ ಉದಾಹರಣೆಯನ್ನು ಕೊಟ್ಟಿದ್ದರು. ಅವರು ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಸಂದರ್ಭದಲ್ಲಿ ಆ ಸಲಹೆಯನ್ನು ಕೊಟ್ಟರು. ದುರ್ದೈವದ ಸಂಗತಿ, ಇತಿಹಾಸದಿಂದ ಪಾಠ ಕಲಿದೇ ಇದ್ದಂಥ ನಮ್ಮ ರಾಜಕೀಯ ನೇತೃತ್ವ ಇದು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ, ಅಂಬೇಡ್ಕರ್ ಅವರ ಪ್ರಸ್ತಾವವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಲಘುವಾಗಿ ತೆಗೆದುಕೊಂಡ ಪರಿಣಾಮ ಪ್ರತಿಶತ 32% ಇದ್ದಂಥ ಪಾಕಿಸ್ತಾನದ ಹಿಂದೂಗಳು 2%ಗೆ ಬಂದರು. ಪ್ರತಿಶತ 43% ಇದ್ದಂಥ ಬಾಂಗ್ಲಾದೇಶದ ಹಿಂದೂಗಳು 8%ಗೆ ಬಂದಿದ್ದಾರೆ. ಯಾಕೆ ಅಂದರೆ ಇಂಟಾಲರೆನ್ಸ್. ಅಲ್ಲಿ ಸಿಯಾ ಸುನ್ನಿ ಜಗಳ ಆದರೂ ಮನೆ ಸುಡೋದು ಹಿಂದೂಗಳದನ್ನು, ಜಗಳ ಸಿಯಾ ಸುನ್ನಿ, ಮನೆ ಸುಡೋದು ಹಿಂದೂಗಳನ್ನು, ಅತ್ಯಾಚಾರ ಮಾಡೋದು ಹಿಂದೂ ಹೆಣ್ಣು ಮಕ್ಕಳನ್ನು. ನಾನು ಬೋಳೆ ಸ್ವಭಾವದಲ್ಲಿ ಎಲ್ಲರೂ ಒಂದೇ ಅಂತ ಮಾನಸಿಕತೆ ಬೆಳೆಸ್ಕೊಂಡು ದಿಕ್ಕು ತಪ್ಪಿಸುವಂಥ ರಾಜಕೀಯ ನೇತೃತ್ವಕ್ಕೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಯಾವ ಪರಕೀಯ ಆಕ್ರಮಣ ಗಾಂಧಾರವನ್ನು ಅಫ್ಘಾನಿಸ್ತಾನ ಮಾಡ್ತು, ಯಾವ ಪರಕೀಯ ಆಕ್ರಮಣ ಸಿಂಧು ಮೂಲಸ್ಥಾನವನ್ನು ಪ್ರತ್ಯೇಕಿಸಿ ಪಾಕಿಸ್ತಾನ ಮಾಡ್ತು, ಯಾವ ಪರಕೀಯ ಆಕ್ರಮಣ ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳವನ್ನು ಪ್ರತ್ಯೇಕಿಸಿ ಬಾಂಗ್ಲಾದೇಶ ಮಾಡ್ತು, ಅದೇ ಪರಕೀಯ ಆಕ್ರಮಣಕ್ಕೆ ಒಲೈಸಿಕೊಳ್ಳುವಂಥ ಮಾನಸಿಕತೆ ದೇಶವನ್ನು ಉಳಿಸೋದಿಲ್ಲ. ಈ ನಿಟ್ಟಿನಲ್ಲಿ ಅದು ಅವತ್ತು ಟ್ರೈಪಾರ್ಟಿ ಅಗ್ರಿಮೆಂಟು, ಕಾಂಗ್ರೆಸ್ಸು, ಮುಸ್ಲಿಂ ಲೀಗು ಮತ್ತು ಬ್ರಿಟಿಷ್ ಸರ್ಕಾರ ಮಾಡಿಕೊಂಡಂಥ ಟ್ರೈಪಾರ್ಟಿ ಅಗ್ರಿಮೆಂಟು ಅದು ಭಾರತ ವಿಭಜನೆಗೆ ಕಾರಣ ಆಯಿತು. ಹಾಗಾಗಿ ಈ ಪಾಪದ ಹೊಣೆಯನ್ನು ಕಾಂಗ್ರೆಸ್, ಮುಸ್ಲಿಂ ಲೀಗು, ಬ್ರಿಟನ್ ಸರ್ಕಾರಗಳೇ ಹೊತ್ಕೊಳ್ಬೇಕು. ಹಿಂದೂಗಳ ಸುರಕ್ಷತೆ, ಅವ್ರನ್ನ ಸುರಕ್ಷಿತವಾಗಿ ಇಡಲಿಕ್ಕೆ ಬೇಕಾದಂಥ ಎಲ್ಲ ಕ್ರಮವನ್ನು, ಅಗತ್ಯ ಕ್ರಮವನ್ನು ಭಾರತ ಸರ್ಕಾರ ತಗೊಳ್ಬೇಕು. ಕಾಂಗ್ರೆಸ್ಸು ಭಾರತ ವಿಭಜನೆಯ ನಂತರನೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮುಂದುವರಿಸಿ ಮತಾಂಧತೆಗೆ ಬೆಂಬಲ ಕೊಡುವಂಥ ಮಾನಸಿಕತೆಯಿಂದ ಹೊರಗೆ ಬರಬೇಕು ಅಂತ ನಾನು ಆಗ್ರಹಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.